ವೆಲ್ಕಮ್ ಬ್ಯಾಕ್ ಟು ಓಂಕಾರ ರಿವ್ಯೂ ಕಾರ್ನರ್ ಫ್ರೆಂಡ್ಸ್. ನಾನು ಇವತ್ತು ಹೇಳಕ್ ಹೊರಟಿರೋದು ಕನ್ನಡ ಇಂಡಸ್ಟ್ರಿ ಯಾಕೆ ಹಿಂದುಳಿತಾ ಇದೆ ಅನ್ನೋದು. ಈ ಮಂತ್ ಅಲ್ಲಿ ಕನ್ನಡ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಹೀರೋಗಳ 3 ಸಿನಿಮಾಗಳು ರಿಲೀಸ್ ಆಗಿವೆ. ಒಂದು ಕೂಡ ಅನ್ಕೊಂಡ್ ರೇಂಜ್ ಕಲೆಕ್ಷನ್ ಆಗ್ಲಿಲ್ಲ. ವರ್ಷಾಂಗಟ್ಲೆ ಮೂವಿಗಳನ್ನ ಶೂಟ್ ಮಾಡಿ ಎಲ್ರು ಒಂದೇ ಮಂತ್ ಅಲ್ಲಿ ಒಂದೇ ಡೇಟ್ ಅಲ್ಲಿ ಬರ್ತೀವಿ ಅಂದ್ರೆ ಅದು ಸಾಧ್ಯನಾ? ದರ್ಶನ್ ಅವರು ಜೈಲಲ್ಲೇ ಇದ್ರು, ಅವ್ರ ಮೂವಿ ಟೀಮ್ ಆ ಮೂವಿನ ರಿಲೀಸ್ ಮಾಡಿದ್ರು. ಆದ್ರೆ ಅದು ಕೂಡ ಅನ್ಕೊಂಡ್ ರೇಂಜ್ ಕಲೆಕ್ಷನ್ ಆಗಿಲ್ಲ. ಅವ್ರಿಗಿರೋ ಫ್ಯಾನ್ಸ್ಗೆ ಆ ಮೂವಿ ಎಷ್ಟೋ ಕಲೆಕ್ಷನ್ ಮಾಡ್ಬೋದಿತ್ತು, ಆದರೆ ಆ ಮೂವಿ ಕೂಡ ಫ್ಲಾಪ್ ಆಯಿತು. ಇನ್ನು ಅರ್ಜುನ್ ಜನ್ಯ ಅವರ ಮೊದಲನೇ ಡೈರೆಕ್ಷನ್ ಸಿನಿಮಾ 45, ರಾಜ್ ಬಿ ಶೆಟ್ಟಿ, ಉಪೇಂದ್ರ, ಶಿವಣ್ಣ ಇಷ್ಟೆಲ್ಲ ಮೂವಿಗೆ ಪ್ಲಸ್ ಪಾಯಿಂಟ್ ಇತ್ತು. ಮೂವಿ ಅನ್ಕೊಂಡಿರೋ ರೇಂಜ್ಗೆ ಕಲೆಕ್ಷನ್ ಮಾಡಲಿಲ್ಲ. ಮೂವಿಲಿ ಕಂಟೆಂಟ್ ಇದೆ, ಒಳ್ಳೆ ಇಂಟ್ರೆಸ್ಟ್ನ ಹುಟ್ಟಿಸಿದ್ರು ಮೂವಿ ಕ್ಲೈಮ್ಯಾಕ್ಸಲ್ಲಿ ನಮಗೆ ಇನ್ನೂ ಮೂವಿನಲ್ಲಿ ಏನೋ ಮಿಸ್ ಆಗಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿನ ಕ್ಲೈಮ್ಯಾಕ್ಸ್ ಸ್ವಲ್ಪ ಬೆಟರ್ ಆಗಿದ್ರೆ ಮೂವಿ ಪಕ್ಕಾ ಸೆಂಚುರಿ ಹೊಡಿತಿತ್ತು. ಆದರೆ ಅದು ಇಲ್ಲಿ ಆಗಿಲ್ಲ. ಆದರೂ ಒಂದೊಳ್ಳೆ ಪ್ರಯತ್ನ ಇಲ್ಲಿದೆ. ನನ್ನ ಪ್ರಕಾರ ಇದು ಒಂದು ಒಳ್ಳೆ ಗುಡ್ ವಾಚ್ ಅಂತಲೇ ಹೇಳ್ತೀನಿ. ಹೊಸ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ಇನ್ನು ವಿಜಯ್ ಕಾರ್ತಿಕೇಯ ಅವರ 2ನೇ ಸಿನಿಮಾ ಸುದೀಪ್ ಅವ್ರ ಜೊತೆ ಮಾಡಿರುವಂಥ ಮಾರ್ಕ್. ಈ ಮೂವಿ ಮೇಲೆ ನನಗೆ ಮೂವಿ ಅನೌನ್ಸ್ ಆದಾಗಿಂದನೇ ತುಂಬ ನಂಬಿಕೆ ಇತ್ತು. ಇದು ಕೂಡ ಒಂದೊಳ್ಳೆ ನಂಬರ್ಸ್ನ ಕಲೆಕ್ಷನ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಸುದೀಪ್ ಅವರ ಸ್ಟೋರಿ ಸೆಲೆಕ್ಷನ್, ಮ್ಯಾಕ್ಸ್ ಮೂವಿಯ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಇಲ್ಲಿನ ಕಾಸ್ಟಿಂಗ್ ನೋಡಿ. ಇಲ್ಲಿನ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋ ಅಜನೀಶ್ ಲೋಕನಾಥ್ ಅವರು, ಈಗಷ್ಟೇ ಎಲ್ಲ ಸೌತ್ ಇಂಡಸ್ಟ್ರಿಗಳಲ್ಲಿ ಮಿಂಚ್ತಾ ಇರೋ ನವೀನ್ ಚಂದ್ರ ಅವರು, ತಮಿಳಿನ ನಂಬರ್ 1 ಕಾಮಿಡಿಯನ್ ಆಗಿರೋ ಯುಗಿ ಬಾಬು, ಇನ್ನು ಎಷ್ಟೋ ಜನರು ಮೂವಿನಲ್ಲಿ ಇದ್ದರೂ ಹೆಸರಿಗೆ ಮಾತ್ರ ಇದ್ದಾರೆ. ಆದರೆ ಅವರಿಂದ ಮೂವಿಗೆ ಯಾವ ಪ್ಲಸ್ ಪಾಯಿಂಟು ಆಗಿಲ್ಲ. ಮೂವಿನಲ್ಲಿ ನಮಗೆ ಇಷ್ಟ ಆಗೋದು ಕಿಚ್ಚ ಸುದೀಪ್ ಅವರ ಆ್ಯಕ್ಟಿಂಗ್, ಸ್ವ್ಯಾಗ್, ಆ್ಯಟಿಟ್ಯೂಡ್ ಬಿಟ್ಟರೆ ನವೀನ್ ಚಂದ್ರ ಅವರ ಆ್ಯಕ್ಟಿಂಗ್, ಇವುಗಳು ಬಿಟ್ಟರೆ ನಿಮಗೆ ಎಲ್ಲ ಕಡೆ ಮಿಸ್ ಹೊಡೆಯುತ್ತೆ. ಮೂವಿಯಲ್ಲಿ ಎಲ್ಲ ಕಡೆ ದಾದಾ ಯಾರು ಗೊತ್ತಾ ಅನ್ನೋ ಲಿರಿಕ್ಸ್ ಬಿಟ್ಟರೆ ಮತ್ತೆ ಏನು ಕೇಳಿಸೋದೇ ಇಲ್ಲ. ಮೂವಿಯಲ್ಲಿ ಸಾಂಗ್ ಇರೋದೇ ಕಮ್ಮಿ, ಅದರಲ್ಲೂ ಚೆನ್ನಾಗಿರೋದಂದ್ರೆ ಅದು ಒಂದೇ. ಇಲ್ಲಿನ ಆನ್ಲೈನ್ ಸ್ಟೋರಿ ಕಡೆ ಬಂದರೆ ಮೂವಿ ಸ್ಟಾರ್ಟಿಂಗಲ್ಲೇ ನಿಮ್ಮನ್ನು ಕ್ಯಾರಿ ಮಾಡೋದು ನವೀನ್ ಚಂದ್ರ ಅವರು. ಆಮೇಲೆ ಕಿಚ್ಚ ಸುದೀಪ್ ಅವ್ರ ಎಂಟ್ರಿ, ಸಾಂಗು, ಡ್ಯಾನ್ಸು, ಫೈಟು ಅಂತ ಶುರು ಆಗಿದ್ದು 18 ಗಂಟೆ 18 ಮಕ್ಕಳು ಅನ್ನೋ ವಿಷಯದ ಕಡೆ ಬಂದು ನಿಲ್ಲುತ್ತೆ. ಮೂವಿ ಮಿಸ್ ಹೊಡೆಯೋದೇ ಅಲ್ಲಿಂದ. ಮೂವಿಲಿ ರುದ್ರ ಅನ್ನೋ ಕ್ಯಾರೆಕ್ಟರ್ ಇದೆ. ಇದು ನಿಮಗೆ ಇಂಟ್ರೋವರ್ಗೂ ಇರಿಟೇಟ್ ಮಾಡುತ್ತೆ. ಇವನು ಯಾವಾಗಾದರೂ ಸಾಯ್ತಾನಪ್ಪ ಅನಿಸ್ಬಿಡುತ್ತೆ. ಇಂಟ್ರೋವಲ್ಲಿಂದ ಅಣ್ಣ ರುದ್ರ ಬರ್ತಾನೆ, ಅಣ್ಣ ಸ್ಟೀಫನ್ ಕಡೆ ಹೋಗ್ತಾನೆ, ಸ್ಟೀಫನ್ ಅಣ್ಣ ಮಂತ್ರಿ ಕಡೆ ಹೋಗ್ತಾನೆ. ಸಂಬಂಧನ ಇಲ್ಲದೆ ಮೂವಿ ಹೋಗುತ್ತೆ. ಅವರು ಎಲ್ರಿಗೂ ಇರೋ ಕನೆಕ್ಷನ್ ಏನು, ಅಜಯ್ ಮಾರ್ಕಂಡೆ ಯಾಕೆ ಸಸ್ಪೆಂಡ್ ಆಗಿದ್ದಾನೆ ಅನ್ನೋ ವಿಷಯದ ಕಡೆನೇ ಗಮನ ಕೊಡಲ್ಲ. ಸುಮ್ಮನೆ ಅವ್ರು ಹೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದೀವಿ ಅಂತ ಅನ್ನಿಸ್ಬಿಡುತ್ತೆ. ನಾವು ಹೇಳೋದನ್ನ ಸುಮ್ಮನೆ ಕುಂತು ಕೇಳಿ ಅನ್ನೋ ರೀತಿಯಲ್ಲಿದೆ. ನೀವು ಸುದೀಪ್ ಸರ್ ಅಭಿಮಾನಿಯಾಗಿದ್ದರೆ ನೀವು ಖಂಡಿತ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ನೀವು ನ್ಯೂಟ್ರಲ್ ಆಡಿಯನ್ಸ್ ಆಗಿದ್ದರೆ ನಿಮ್ಮ ಇಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಇದು ಒಂದೊಳ್ಳೆ ಗುಡ್ ವಾಚ್. ನೀವು ಸುದೀಪ್ ಅವರ ಅಭಿಮಾನಿಯಾಗಿದ್ದರೆ, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ನ ಇಷ್ಟಪಡೋರಾಗಿದ್ದರೆ ನೀವು ನೋಡ್ಬೋದು. ಆದರೆ ಬಂದಿರೋ 3 ಸಿನಿಮಾಗಳು ಕೂಡ ಹೇಳ್ಕೊಳೋ ರೀತಿಯಲ್ಲಿ ಕಲೆಕ್ಷನ್ ಆಗಿಲ್ಲ. ನಮ್ಮ ಇಂಡಸ್ಟ್ರಿಯ ಮೇನ್ ಪಿಲ್ಲರ್ಗಳ ಸಿನಿಮಾಗಳೇ ಓಡಲಿಲ್ಲ ಅಂದರೆ ಇನ್ನು ಹೊಸಬ್ರ ಸಿನಿಮಾಗಳು ಹೇಗೆ ಓಡುತ್ತೆ? ಕಳೆದ ವರ್ಷ 2024ರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲಿ ಕಳೆದೋಗಿತ್ತೋ ಗೊತ್ತಿಲ್ಲ, ಒಬ್ಬ ಬಿಗ್ಗೆಸ್ಟ್ ಹೀರೋ ಮೂವಿ ಕೂಡ ರಿಲೀಸ್ ಆಗಿಲ್ಲ. ಆಗಿರೋ 2 ಸಿನಿಮಾಗಳು ಒಂದೇ ದಿನಕ್ಕೆ ಬಂದು ಬಾಕ್ಸ್ ಆಫೀಸ್ನ 2 ಭಾಗ ಮಾಡಿದ್ವು, UI ಮತ್ತೆ ಮ್ಯಾಕ್ಸ್. ಒಬ್ಬರು ಬರ್ತಾ ಇದ್ದಾರೆ ಅಂದರೆ ನಾವು ಮತ್ತೆ ಬೇರೆ ದಿನ ನೋಡೋಣ ಅನ್ಕೊಳ್ಳೋದು ಬಿಟ್ಟು, ನಾನು ಅದೇ ದಿನ ಬಂದು ಕ್ಲಾಶ್ ಕೊಡ್ತೀನಿ ಅಂದರೆ ಅದು ಹೇಗೆ ಇಂಡಸ್ಟ್ರಿ ಮುಂದೆ ಬರುತ್ತೆ? ಅಂತ ಕ್ಲಾಶಲ್ಲೂ ಮ್ಯಾಕ್ಸ್ ಗೆದ್ದು ಹೈಯೆಸ್ಟ್ ಗ್ರಾಸರ್ ಆಫ್ ದಿ ಇಯರ್ ಅನ್ನೋ ಪಟ್ಟ ತಗೊಂತು. ಈ ವರ್ಷನೂ ಮತ್ತೆ ಅದೇ ಡೇಟ್ಗೆ ಮಾರ್ಕ್ ಮತ್ತೆ 45 ಸಿನಿಮಾಗಳು ರಿಲೀಸ್ ಆಗಿವೆ. ಮತ್ತೆ ನಮ್ಮ ಇಂಡಸ್ಟ್ರಿ ಅದೇ ತಪ್ಪುಗಳನ್ನ ಮಾಡಿದ್ರೆ ಹೇಗೆ ಇಂಡಸ್ಟ್ರಿ ಮುಂದೆ ಬರುತ್ತೆ? ಈ ವರ್ಷ ರಿಷಬ್ ಶೆಟ್ಟಿ ಅವರು ಕನ್ನಡ ಇಂಡಸ್ಟ್ರಿ ಪಾಳ್ಗೆ ದೇವರಾಗಿ ಬಂದು 800 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಕನ್ನಡ ಇಂಡಸ್ಟ್ರಿ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸಿದ್ರು. ಕಾಂತಾರ ಬಿಟ್ಟರೆ ಹೇಳ್ಕೊಳೋ ರೀತಿ ಇನ್ನೂ ಒಂದು ಸಿನಿಮಾ ಅಂದರೆ ಅದು ಸೂ ಫ್ರಮ್ ಸೋ. ಒಂದು ನಾರ್ಮಲ್ ಸ್ಟೋರಿನ ಹೇಗೆ ಪ್ರೆಸೆಂಟ್ ಮಾಡಿ ಜನರ ಮನಸ್ಸನ್ನ ಗೆಲ್ಲಬೇಕು ಅಂತ ತೋರಿಸ್ಕೊಟ್ಟಿದೆ. ಇದು ಈ ವರ್ಷ ಕನ್ನಡ ಇಂಡಸ್ಟ್ರಿಯ ಪಾಳಿಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಾಗಿದೆ. ಈ 2 ಮೂವಿ ಬಿಟ್ಟರೆ ಜನವರಿಯಿಂದ ಹಿಡಿದು ನವೆಂಬರ್ವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಮೂವಿ ಕೂಡ ಹಿಟ್ ಆಗಿಲ್ಲ. ಕೆಲವೊಂದು ಮೂವಿಗಳು ಬಂದರೂ ಅವು ಅನ್ಕೊಂಡಿರೋ ರೇಂಜ್ಗೆ ಕಲೆಕ್ಷನ್ ಮಾಡಲಿಲ್ಲ. ಎಕ್ಕ ಆಗಿರ್ಬೋದು, ಬ್ರ್ಯಾಟ್ ಆಗಿರ್ಬೋದು. ನಮ್ಮ ಇಂಡಸ್ಟ್ರಿಯ ಮೇನ್ ಫ್ಯಾಮಿಲಿ ಆಡಿಯನ್ಸ್ನ ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡೋ ಕೆಪಾಬಿಲಿಟಿ ಇರೋ ಅಪ್ಪು ಅವರು ನಮ್ಮನ್ನ ಬಿಟ್ಟಗಳಿದ್ರು. ಇನ್ನು ರಕ್ಷಿತ್ ಶೆಟ್ಟಿ ಅವರು ಕನ್ನಡ ಇಂಡಸ್ಟ್ರಿಗೆ ಸಿಕ್ಕ ಡೈಮಂಡ್ ಅಂತಾನೆ ಹೇಳ್ಬೋದು. ಕಿರಿಕ್ ಪಾರ್ಟಿ, ಸಪ್ತಸಾಗರದಾಚೆಯಲ್ಲೂ, ಚಾರ್ಲಿ, ಅವನೇ ಶ್ರೀಮನ್ನಾರಾಯಣ, ಇನ್ನೂ ಎಷ್ಟೊಂದು ಮೂವಿಗಳನ್ನ ಕೊಟ್ಟಿದ್ದಾರೆ. ಇವರು ಇತ್ತೀಚಿನಲ್ಲಿ ಸಿನಿಮಾ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಉಳಿದವರು ಕಂಡಂತೆ ಮೂವಿನ ಇನ್ನೊಂದು ಭಾಗ ಆಗಿರೋ ರಿಚರ್ಡ್ ಆಂಟೋನಿ ಮೂವಿ ಸ್ಕ್ರಿಪ್ಟ್ ರೈಟಿಂಗ್ ನಡೀತಾ ಇದೆ ಅಂತೆ.
ನೋಡೋಣ ಅದು ಯಾವಾಗ ಬರುತ್ತೆ. ಇನ್ನು ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರೋ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಇದು ಕೂಡ ಕನ್ನಡ ಇಂಡಸ್ಟ್ರಿಗೆ ಹೊಡೆತ ಕೊಡುತ್ತೆ. ಇನ್ನು ಧ್ರುವ ಸರ್ಜಾ ಅವರು KD ಪ್ಯಾನ್ ಇಂಡಿಯಾ ಲೆವೆಲ್ಗೆ ರಿಲೀಸ್ ಮಾಡೋಕೆ ರೆಡಿಯಾಗಿ ಡೇಟ್ ಮುಂದೆ ಹಾಕ್ತಾನೆ ಹೋಗ್ತಿದ್ದಾರೆ. ಈ ಮೂವಿ ಎಲ್ಲ ಸಾಂಗ್ಗಳು ವೈರಲ್ ಆಗಿ ಒಳ್ಳೆ ಸೌಂಡ್ ಮಾಡ್ತಾ ಇವೆ. ಸಿನಿಮಾದಲ್ಲಿ ತುಂಬಾ ಜನ ದೊಡ್ಡ ದೊಡ್ಡ ಕಲಾವಿದರು ಮೂಡಿ ಬಂದಿದ್ದಾರೆ. ನೋಡೋಣ ಸಿನಿಮಾ ಹೇಗಿದೆ ಅಂತ. ಏಪ್ರಿಲ್ 30 ಅಂತ ಅನೌನ್ಸ್ ಮಾಡಿದ್ದಾರೆ. ಕಾದ್ ನೋಡೋಣ. ಇನ್ನು ಕನ್ನಡ ಇಂಡಸ್ಟ್ರಿಯ ಮತ್ತೊಬ್ಬ ಹೆಸರಾಂತ ಕಲಾವಿದ ಅಂದ್ರೆ ಅದು ಯಶ್ ಅವರು. ಈ ವ್ಯಕ್ತಿ ಕನ್ನಡ ಇಂಡಸ್ಟ್ರಿಯ ಮೈಲಿಗಲ್ಲು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೋ ಇರೋ ಇಂಡಸ್ಟ್ರಿನ ಎಲ್ಲೋ ತಗೊಂಡ್ ಬಂದು ಹಚ್ಚಿದ್ದಾರೆ. ಇವ್ರ ಮುಂದಿನ ಸಿನಿಮಾ ಟಾಕ್ಸಿಕ್ ರಿಲೀಸ್ಗೆ ಎಲ್ಲ ತಯಾರಿಯಲ್ಲಿದೆ. ಡೇ ಬೈ ಡೇ ಮೂವಿಲಿ ಯಾರ್ಯಾರಿದ್ದಾರೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ಬಗ್ಗೆ ನಾನಿನ್ನೂ ಮಾತಾಡಲ್ಲ. ಯಾಕಂದ್ರೆ KGF ಮೂಲಕ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಇರೋ ಇವರು ಟಾಕ್ಸಿಕ್ ಮೂಲಕ ಪ್ಯಾನ್ ವರ್ಲ್ಡ್ಗೆ ಹೋಗ್ತಾರೆ ಅನ್ಸುತ್ತೆ. ನೋಡೋಣ ಆ ಮೂವಿ ಏನಾಗುತ್ತೆ. 2024-25 ಆದಾಗೆ 2026 ಆಗೋದು ಬೇಡ. ಒಳ್ಳೊಳ್ಳೆ ಮೂವಿಗಳು ಬರಲಿ, ಒಳ್ಳೆ ಕಲೆಕ್ಷನ್ ಆಗಲಿ ಅಂತ ಕೇಳ್ಕೊಳ್ತಾ ನಾನು ಹೋಗ್ತಾ ಇದ್ದೀನಿ. ಮತ್ತೆ ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ.